ತಳವಾರ್ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಟ್ಟ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿ ಮಾಧ್ಯಮದ ಮುಂದೆ ಮಾತನಾಡಿದ ಕೂಲಿ ಕಬ್ಬಲಿಗ ಎಸ್ಸಿ/ಎಸ್ಟಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್. ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲಬುರ್ಗಿ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಇವತ್ತು ಕರ್ನಾಟಕ ಸರ್ಕಾರದಿಂದ ಬಹಳ ದಿನಗಳಿಂದ ತಡೆ ಹಿಡಿದಿರುವಂಥ ತಳವಾರ ಜಾತಿ ಜನಾಂಗಕ್ಕೆ ಏನು ಪರಿಶಿಷ್ಟ ಪಂಗಡ ಪ್ರಮಾಣ ಪತ್ರ ಅಂದರೆ ST ಪ್ರಮಾಣ ಪತ್ರ ಕೊಡುವುದನ್ನು ತಡೆ ಹಿಡಿದಂಥ ಸಂದರ್ಭದಲ್ಲಿ ಇವತ್ತು ಸಿಂಧುತ್ವ ಪ್ರಮಾಣ ಪತ್ರ ತಡೆ ಹಿಡಿದಿರುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಸರ್ಕಾರ ಒಂದು ವಿಶೇಷವಾದ ಸುತ್ತೋಲೆಯನ್ನು ಹೊರಡಿಸಿ ಒಂದು ಆದೇಶ ಮಾಡಿದೆ. ಏನಪ್ಪ ಅಂದರೆ ತಳವಾರ ಜಾತಿ ಜನಾಂಗದ ನಾಯ್ಕಡ ತಳವಾರ ಪರಿವಾರ ಜನಾಂಗದ ಏನು ಜಾತಿ ಪ್ರಮಾಣ ಪತ್ರ ಕೊಡಬೇಕಾದ್ರೆ ಅವರ ಶಾಲಾ ದಾಖಲಾತಿಗಳು, ಇವತ್ತು ಶಾಲೆಯಲ್ಲಿ TC ಒಳಗೆ ಅವ್ರದ್ದು ತಳವಾರ ಅಂತೂ ಇತ್ತು ಅಂದರೆ, ಅವರ ಕುಟುಂಬದವರು ಕೂಡ ತಳವಾರ ಇತ್ತು ಅಂದರೆ, ಯಾರಿದ್ರು ಕೂಡ ಎಲ್ಲ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವರ ಶಾಲಾ ದಾಖಲಾತಿಗಳು ಇವತ್ತು ಪರಿಶೀಲನೆ ಮಾಡಿ ಅವರಿಗೆ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿ ಇವತ್ತು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಇದಕ್ಕೆ ಕಾರಣೀಕರ್ತರಾಗಿರುವಂಥ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಕರ್ನಾಟಕ ಸರ್ಕಾರದ ಗ್ರಾಮೀಣ ಮತ್ತು ಅಭಿವೃದ್ಧಿ ಸಚಿವರು ಪ್ರಿಯಾಂಕಾ ಖರ್ಗೆಜಿಯವರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ. ಇವತ್ತು ಈ ಒಂದು ಆದೇಶ ನಮಗೆ ಸಿಕ್ಕದಂದ್ರೆ ಇವತ್ತು ಅವರು ಬಹಳ ಶ್ರಮವನ್ನು ವಹಿಸಿದ್ದಾರೆ. ಹೀಗಾಗಿ ಅವರಿಗೆ ಸಮಾಜದ ಪರವಾಗಿ, ನಮ್ಮ ಕೂಲಿ ಕಬ್ಬಲಿಗ ST ಹೋರಾಟ ಸಮಿತಿಯ ಪರವಾಗಿ ಅವರಿಗೆ ಕೋಟಿ ಕೋಟಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಬಹಳ ನಾವು ಸಂತೋಷದಿಂದ ಸಲ್ಲಿಸ್ತಾ ಇದ್ದೇವೆ. ಯಾಕಂದರೆ ಯಾರು ಯಾವ ಸಮಯದಲ್ಲಿ ಕೆಲಸ ಮಾಡ್ತಾರೆ, ಯಾವ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ತಾರೆ, ಅವರಿಗೆ ಅಭಿನಂದನೆ ಸಲ್ಲಿಸುವಂಥದ್ದು ಇವತ್ತು ಮನುಷ್ಯತ್ವ ಮಾನವೀಯತೆಯ ಒಂದು ಮೌಲ್ಯವನ್ನು ನಾವು ಎತ್ತಿ ತೋರ್ದಂಗೆ ಆಗ್ತದೆ. ಹಾಗಾಗಿ ಇವತ್ತು ಏನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಇವತ್ತ ಪ್ರಿಯಾಂಕಾ ಖರ್ಗೆ ಅವರು ಬೆಳಗಾವಿನಲ್ಲಿ ನಡೆದಂಥ ಅಧಿವೇಶನದ ಸಂದರ್ಭದಲ್ಲಿ ಅಲ್ಲೇ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಈ ತಳವಾರ ವಿಷಯದ ಬಗ್ಗೆ ಇವತ್ತು ಕೂಲಿ ಕಬ್ಬಲಿಗ ಜನಾಂಗದ ಫೈಲ್ ಏನಿದೆ ಕೇಂದ್ರಕ್ಕೆ ಕಳಿಸುವ ಒಂದು ವಿಷಯ, ಇವತ್ತು ತಳವಾರದಿಂದ ತಡೆ ಹಿಡಿದಂಥ ಪ್ರಮಾಣ ಪತ್ರ ಬಿಡುಗಡೆ ಮಾಡುವಂಥ ಒಂದು ವಿಷಯದ ಬಗ್ಗೆ ಇವತ್ತು ಸುವರ್ಣ ವಿಧಾನಸೌಧ ಏನು ಬೆಳಗಾವಿ ಅಧಿವೇಶನ ನಡೆದಿತ್ತು, ಆ ಸಂದರ್ಭದಲ್ಲಿ ಒಂದು ಸಭೆಯನ್ನ ಮಾಡಿ ಆ ಸಭೆಯಲ್ಲಿ ಇವತ್ತು ಅವರು ನಿರ್ಣಯ ತೆಗೆದುಕೊಂಡಂತೆ ಇವತ್ತು ಆ ಸಭೆ ಮಾಡಲಿಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿಂದ ಕಲಬುರಗಿಯಿಂದ ಇವತ್ತು ಚಿತ್ತಾಪುರದಿಂದ ಅನೇಕ ಜನ ಮುಖಂಡರು ನಾವು ಬೆಳಗಾವಿಗೆ ಹೋದಂಥ ಸಂದರ್ಭದಲ್ಲಿ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರು ತುರ್ತಾಗಿ ನಾಳೆನೆ CM ಅವರ ಜೊತೆ ಮತ್ತು ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನ ಮಾಡ್ತೀನಿ ಅಂತ ಹೇಳ್ದಂಗೆ ಇವತ್ತು ಆ ಒಂದು ಸಭೆಯನ್ನ ನಡೆಸಿ ಆ ಸಭೆಯಲ್ಲಿ ಏನು ನಿರ್ಧಾರ ಮಾಡಿದ್ರು, ಇವತ್ತು ಯಾರು ನಿಜವಾದ ತಳವಾರಿದ್ದಾರೆ ಅವರ ಜಾತಿ ದಾಖಲಾತಿಗಳಲ್ಲಿ ಶಾಲೆಯ ದಾಖಲಾತಿಗಳಿದ್ದಾರೆ ಅವರಿಗೆ ಎಲ್ಲರಿಗೂ ಇಡೀ ರಾಜ್ಯದಲ್ಲಿ ನಾವೇನಪ್ಪ ಅಂದ್ರೆ ಡೈರೆಕ್ಷನ್ ಕೊಡ್ತೇವೆ ಅಂತ ಹೇಳ್ಕೊಂಡು ಹೇಳಿಸಿದಂಥ ಸಂದರ್ಭದಲ್ಲಿ ಇವತ್ತು ಅದೇ ರೀತಿ ಇವತ್ತು ಏನು ಕರ್ನಾಟಕ ಸರ್ಕಾರದಿಂದ ಆದೇಶ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅದಕ್ಕೆ ಅಂಗೀತವನ್ನ ಹಾಕಿದ್ದಾರೆ. ಆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಈ ಒಂದು ಏನು ಕಾರಣೀಕರ್ತರಾಗಿರುವಂಥ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ ನಾವು ತುಂಬು ಹೃದಯದ ಅಭಿವೃದ್ಧಿಯನ್ನ ಇನ್ನೊಮ್ಮೆ ಸಲ್ಲಿಸಿ ಇವತ್ತೇನು ನಮ್ಮ ಇನ್ನೊಂದು ನಿಜವಾಗಲೂ ಇವತ್ತೇನು ನಮ್ಮ ಸಹೋದರ ಸಮಾಜ ತಳವಾರರಿಗೆ ಇವತ್ತು ನ್ಯಾಯ ಸಿಕ್ಕಿದಂತ ನಾವು ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಅದೇ ರೀತಿ ನಮ್ಮ ಒಂದು ಏನು ಕೂಲಿ ಕಬ್ಬಲಿಗ ಸಮಾಜದ ಏನು ಫೈಲ್ ಇದೆ ಇವತ್ತು ಕೇಂದ್ರಕ್ಕೆ ಕಳಿಸಲಿಕ್ಕೆ ಅವರು ಅವತ್ತಿನಂತೆ ಮಾತು ಕೊಟ್ಟಿದ್ದಾರೆ. ಇವತ್ತು ಕೂಲಿ ಟೋಕರೆ ಕೂಲಿ ಬಿಟ್ಟು ಹೋದ ಪರ್ಯಾಯ ಪದ ಇವತ್ತು ಕೂಲಿ ಕಬ್ಬಲಿಗ ಅಂಬಿಗ ಬೆಸ್ತ ಅಂತ ಏನು 4 ಜಾತಿಗಳನ್ನ ಕೇಂದ್ರಕ್ಕೆ ಕಳಿಸ್ಬೇಕಂತ ನಮ್ಮೆಲ್ಲರೂ ಒತ್ತಾಯ ಇತ್ತು. ಅದರ ಪ್ರಕಾರ ನೀವೇನಪ್ಪ ಅಂದ್ರೆ ಆದಷ್ಟು ಬೇಗ ಸಮಾಜದವರು ಒಂದು ಅರ್ಜಿಯನ್ನ ಸಲ್ಲಿಸಿ ಅದೇ ರೀತಿಯಾದಂಥ ಅರ್ಜಿ ನೀವು ಸಲ್ಲಿಸ್ರಿ. ನೀವು ಅಲ್ಲಿರುವಂಥ ಎಲ್ಲ ದಾಖಲಾತಿಗಳು ಅದಕ್ಕೆ ಆ ಅರ್ಜಿ ಜೊತೆ ಕೊಟ್ಟರೆ ಇವತ್ತು ನಾವು ಆದಷ್ಟು ಬೇಗ ಇವತ್ತು ಒಂದು ಕುಲಶಾಸ್ತ್ರೀಯ ಅಧ್ಯಯನವನ್ನು ಮಾಡಿ ಇವತ್ತು ಕೇಂದ್ರಕ್ಕೆ ಕಳಿಸೋ ಕೆಲಸ ನಮ್ದಿದೆ ಅಂತ ಅದು ಕೂಡ ಭರವಸೆಯನ್ನ ಕೊಟ್ಟಿದ್ದಾರೆ. ಇವತ್ತು ತಳವಾರ ಭರವಸೆಯನ್ನ ಈಡೇರಿದೆ. ಅದೇ ರೀತಿ ನಾವು ಸಮಾಜದವರು ಎಲ್ಲರೂ ಹೋಗಿ ಆ ಒಂದು ಅರ್ಜಿಯನ್ನ
ನಾವು ಎಲ್ಲರೂ ಸೇರಿ ಕೊಟ್ಟಾಗ ಇವತ್ತು ಅದು ಕೂಡ ಕೇಂದ್ರ